ನಮಸ್ತೆ. ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ. ಹೆಣ್ಣು ಹೊನ್ನಿನ ದುರಾಸೆಗೆ ಬಿದ್ದವ ಉದ್ಧಾರಾದ ಚರಿತ್ರೆನೇ ಇಲ್ಲ. ಅದಕ್ಕೀಗ ಹೊಸ ಸೇರ್ಪಡೆ ಆಂಡ್ರಿ ಬೈರನ್. ಇವರು ಪ್ರತಿಷ್ಠಿತ ಕಾರ್ಪೊರೇಟ್ ಕಂಪನಿಗಳಲ್ಲಿ ಒಂದಾಗಿರುವ ಆಸ್ಟ್ರೋನಮರ್ ಕಂಪನಿಯ ಸಿಒ. ಇವರೊಂದು ಮ್ಯೂಸಿಕ್ ಕನ್ಸರ್ಟಿಗೆ ಹೋಗ್ತಾರೆ. ಅವರು ಮ್ಯೂಸಿಕ್ ಕನ್ಸರ್ಟಿಗೆ ಹೋಗಿದ್ದು ತಪ್ಪಲ್ಲ, ತಮ್ಮ ಕಲೀಗ್ ಜೊತೆ ಹೋಗ್ತಾರೆ, ಅದು ತಪ್ಪಲ್ಲ. ಹಾಗಾದ್ರೆ ತಪ್ಪಿದ್ದೆಲ್ಲಿ? ಈಗಂತೂ ಅವರಿಗೆ ಮುಖ ಎತ್ತಿ ನಡೆಯೋಕ್ಕಾಗ್ತಿಲ್ಲ, ಅಂತಹ ಪರಿಸ್ಥಿತಿ ಬಂದಿದೆ. ಆಂಡ್ರಿ ಬೈರನ್ ಕೋಲ್ಡ್ ಪ್ಲೇ ಎಂಬ ಒಂದು ಮ್ಯೂಸಿಕ್ ಕನ್ಸರ್ಟಿಗೆ ಹೋಗ್ತಾರೆ. ಆ ಕನ್ಸರ್ಟಿಗೆ ಹೋದಾಗ ಅಲ್ಲಿ ಅವರ ಒಂದು ಫೋಟೋ ಈಗ ನಾವು ಈ IPL ಎಲ್ಲ ನಡೆಯುವಾಗ ಈ ಸ್ಟೇಡಿಯಂನಲ್ಲಿ ಕೂತ ಅವ್ರನ್ನ ವೀಕ್ಷಕರ ಫೋಟೋನೆಲ್ಲ ಫೋಕಸ್ ಮಾಡಿ ತೋರಿಸ್ತಾರೆ ಕ್ಯಾಮ್ರಾಮನ್. ಅದೇ ರೀತಿ ಇವರ ಒಂದು ಫೋಟೋ ಫೋಕಸ್ ಮಾಡಿ ತೋರಿಸ್ತಾರೆ ಅಷ್ಟೇ. ಈಗ ಅವರ ಕರಿಯರ್ ಆಗಲಿ ಅವರ ವೈಯಕ್ತಿಕ ಬದುಕಾಗಲಿ ಎಲ್ಲವೂ ಮೂರಾ ಬಟ್ಟೆಯಾಗಿ ನಿಂತಿದೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ಈ ರೀತಿ ನಡೀತಿದೆಯಾ ಅಂತ ದೊಡ್ಡ ಚರ್ಚೆ ನಡೀತಿದೆ. ಏನಿದೆ ಇವರ ಕರ್ಮಕಾಂಡ ನೋಡೋಣ ಬನ್ನಿ. ಕೋಲ್ಡ್ ಪ್ಲೇ ಎಂಬುದು ಒಂದು ಪ್ರತಿಷ್ಠಿತ ಒಂದು ಟ್ರೂಪ್ ನಡೆಸುವ ಕಾರ್ಯಕ್ರಮ ಆಗಿರುತ್ತೆ. ಇವರು ಎಷ್ಟು ಫೇಮಸ್ ಅಂದ್ರೆ, ಇವರ ಒಂದು ಕನ್ಸರ್ಟ್ ಇದೆ ಅಂದ್ರೆ ಅದಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಈ ಕಾರ್ಯಕ್ರಮದಲ್ಲೂ ಅಷ್ಟೇ. ಇದು US ಅಲ್ಲಿ ನಡೀತಾ ಇತ್ತು. ಅಲ್ಲಿ ಆ ಕಾರ್ಯಕ್ರಮ ವೀಕ್ಷಿಸಲು ಲಕ್ಷಾಂತರ ಜನ ಬರ್ತಾರೆ. ಅದರಲ್ಲಿ ಇವರು ಒಬ್ರು ಅಷ್ಟೇ. ಆದರೆ ಇವರು ಹೋಗುವಾಗ ತಾವು ಒಬ್ಬರೇ ಹೋಗಲ್ಲ, ತಮ್ಮ ಕಂಪನಿಯ ಮೇನ್ HR ಕ್ರಿಶ್ಚಿಯನ್ ಕ್ಯಾಬೆಟ್ ಅವರನ್ನು ಸಹ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಇವರಿಬ್ರು ಆ ಪ್ರೋಗ್ರಾಮನ್ನು ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಇವರ ಕಡೆ ಒಂದು ಕ್ಯಾಮರಾ ಫೋಕಸ್ ಆಗುತ್ತೆ. ಇಲ್ಲಿ IPL ಮ್ಯಾಚ್ ಎಲ್ಲ ನಡೆಯುವಾಗ ನೋಡಿ, ಗ್ಯಾಲರಿಲಿ ಇದ್ದವ್ರು ನಾವು ಕ್ಯಾಮರಾ ಫೋಕಸ್ ಮಾಡುತ್ತಲ್ಲ, ಅದೇ ರೀತಿ ಒಂದು ಕ್ಯಾಮರಾ ಫೋಕಸ್ ಇವರ ಮೇಲೆ ಬೀಳುತ್ತೆ. ಹೀಗೆ ಬಿದ್ದಾಗ ಇವರಿಬ್ಬರು ನಿಂತಿದ್ದ ಭಂಗಿ ಇದೆಯಲ್ಲ, ಅದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಆ 1 ಸೆಕೆಂಡ್ ಕ್ಲಿಪ್ನಲ್ಲಿ ಇವರಿಬ್ಬರು ನೋಡಿದರೆ ಅಪ್ಪಿಕೊಂಡು ನಿಂತಿದ್ರು. ಯಾವಾಗ ಕ್ಯಾಮರಾ ನಮ್ಮ ಕಡೆ ಬಿದ್ದಿದೆ ಅಂತ ಇವ್ರಿಗೆ ಗೊತ್ತಾಗುತ್ತೋ, ಆ ಗ್ಯಾಲರಿ ಫುಲ್ಲು ನಮ್ಮ ಫೋಟೋ ಕಾಣುತ್ತೆ ಗೊತ್ತಾಗುತ್ತೋ, ಇವರಿಬ್ರು ಗಲಿಬಿಲಿ ಆಗ್ತಾರೆ. ಒಳ್ಳೆ ಕಳ್ಳರ ರೀತಿ ಅಡಗಿಕೊಳ್ತಾರೆ ಅಲ್ಲಿ. ಈಗ ಆ ಕ್ಲಿಪ್ ಸಾಕಷ್ಟು ವೈರಲ್ ಆಗಿದೆ. ಜೊತೆಗೆ ಇವರಿಬ್ಬರ ಕರಿಯರಿಗೆ ತುಂಬಾನೇ ಹೊಡೆತ ಕೊಟ್ಟಿದೆ. ಈಗ ಆತ CEO ಆತನನ್ನ ಕಂಪನಿ ಲೀವಿನಲ್ಲಿ ಕಳಿಸಿದೆ. ಕ್ರಿಶ್ಚಿಯನ್ ಕ್ಯಾಬೆಟ್ ಈಗ ಪೇಪರ್ ಹಾಕಿದ್ದಾಳೆ ಅಂತ ಒಂದು ಸುದ್ದಿ ಸಮೇತ ಹರಿದಾಡ್ತಿದೆ. ಇಷ್ಟೆಲ್ಲ ಇವರ ಕರಿಯರ್ ಈ ರೀತಿಯೆಲ್ಲ ಹಾಳಾದ್ರೆ, ಇನ್ನು ಇವರು ಆಂಡ್ರಿ ಬೈರನ್ ವೈಯಕ್ತಿಕ ಬದುಕಿನಲ್ಲಂತೂ ದೊಡ್ಡ ಸುನಾಮಿಯೇ ಎದ್ದಿದೆ ಅಂತ ಹೇಳ್ಬೋದು. ಅವರ ವೈಫ್ ಕ್ಯಾರಿಗನ್ ಅವರು ಈಗ ತಮ್ಮ ಫೇಸ್ಬುಕ್ ಪ್ರೊಫೈಲ್ ಪಕ್ಕದಲ್ಲಿದ್ದ ಆಂಡ್ರಿ ಬೈರನ್ ಹೆಸರನ್ನ ತೆಗೆದಾಕಿದ್ದಾರೆ. ಈ ಜೋಡಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಈಗ ಇವರು ನಡೆದುಕೊಂಡ ಒಂದು ರೀತಿಯಿಂದಾಗಿ ಅವರ ಕುಟುಂಬದ ಮೇಲೆ ಸಾಕಷ್ಟು ನೆಗೆಟಿವ್ ಪರಿಣಾಮ ಬೀರಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಇನ್ನು ಕ್ಯಾಬೆಟ್ ಕೂಡ ಸಾಕಷ್ಟು ಮುಜುಗರಕ್ಕೀಡಾಗಿದ್ದಾಳೆ. ಕಂಪನಿಗೆ ಕೂಡ ಅಷ್ಟೇ, ಇವರಿಬ್ಬರ ವರ್ತನೆ ತುಂಬಾನೇ ಮುಜುಗರ ತಂದಿದೆ. ಕಂಪನಿ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ತನ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಹಾಗೂ ಮೌಲ್ಯಕ್ಕೆ ಬೆಲೆ ಕೊಡುವಂತೆ ಇರಬೇಕು ಅಂತ ಪ್ರಕಟಿಸಿದೆ. ಈಗ ಇವರಿಬ್ಬರ ಕೆಲಸಕ್ಕೆ ಕುತ್ತು ಬಂದಿದ್ದು ಮಾತ್ರ ಅಲ್ಲದೆ ಇವರ ವೈಯಕ್ತಿಕ ಬದುಕಿನಲ್ಲಿಯೂ ಸಾಕಷ್ಟು ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಕೋಲ್ಡ್ ಪ್ಲೇ ನೋಡಲೋದ CEO ಬದುಕೀಗ ಫ್ರೀಸ್ ಆಗಿದೆ. ಇಲ್ಲಿ ಎಚ್ಚರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ನಷ್ಟಕ್ಕೊಳಗಾದವರಂದ್ರೆ ಈ CEOನೇ. ಯಾಕೆಂದ್ರೆ HR ಡಿವೋರ್ಸಿ, ಅವರಿಗೆ 2018ರಲ್ಲಿ ಡಿವೋರ್ಸ್ ಆಗಿದೆ. ಹೀಗಾಗಿ ಅವರ ವೈಯಕ್ತಿಕ ಬದುಕಿನಲ್ಲಿ ಏನೋ ದೊಡ್ಡ ತೊಂದರೆಗಳೇನಾಗಲ್ಲ. ಆದರೆ ಇಲ್ಲಿ ಇವರು ತಮಗೊಂದು ಮುದ್ದಾದ ಹೆಂಡತಿದ್ದಾಳೆ, ಇಬ್ರು ಮಕ್ಕಳಿದ್ದಾರೆ, ಆದರೂ ತಪ್ಪು ಹಾದಿಗೆ ಹೆಜ್ಜೆ ಇಟ್ಟಿದ್ದಾರೆ. ಅದರ ಪರಿಣಾಮ ಈಗ ಅವರು ಎದುರಿಸ್ತಿದ್ದಾರೆ ಅಷ್ಟೇ.